ತಿಂಡಿ ತಿನ್ಕೊಂಡು ಹೋಗಿ. ಟೈಮ್ ಆಯ್ತು, ಕಾಲೇಜಲ್ಲಿ ತಿಂತೀನಿ. ಸರಿ ಜೋಪಾನ. ಇದು ಒಂದು ಟೀನಾ? ಮಕ್ಕಳ ಯಾರ ಹತ್ರ? ನಾನು ಯಾರು ಅನ್ನೋದು ಗೊತ್ತು ತಾನೆ? ಓಯ್ ಮ್ಯಾನೇಜರ್ ಸರ್, ನಾನು ಯಾರು ಅನ್ನೋದು ಗೊತ್ತಲ್ವಾ? ಹೇಳ ಅವನಿಗೆ. ಸರ್ ಹೊಸ ಹುಡುಗ ಗೊತ್ತಾಗಿಲ್ಲ. ಸ್ವಲ್ಪ ಸಾಂಬಾರ್ ಬೇಕು, ಸಾಂಬಾರ್. ಹಿಂಗೆ ಮಾಡ್ತೀರಿ? ಮಕ್ಕಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ಕಾಲೇಜಿಂದ ಒದ್ದಾಡಿಸ್ಬಿಡ್ತೀನಿ. ಅಣ್ಣ ಮಾಡಬೇಡಿ ಸರ್. ಹಂಗೆ ಸ್ವಲ್ಪ ಚಟ್ನಿ ಕಲ್ಸಣ. ಏಯ್, ಅಲ್ಲಿ ಯಾವನ ಚಟ್ನಿ ತಗೊಂಡು ಉಯ್ರ ಹಿಂಗೆ ಅವಾಗ್ಲಿಂದ. ಏಯ್ ಯಾರೇನು ಹೇಳ ಮೇಲೆ. ಅದೇ ಗುರು ಡಿಬಾರ್ ಆದ್ನಲ್ಲ ಕುಮಾರ, ಅವ್ರ ಅಪ್ಪ ಗುರು. ಓ ಕಾಲೇಜ್ ಕುಮಾರು, ಎಕ್ಸಾಮ್ ಅಲ್ಲಿ ಡಿಬಾರು. ಅಲ್ಲ, ನಿನ್ ಮಗ ಕೊಟ್ಟಿದ್ದ ಹಾವಳಿನೇ ತಡ್ಕೊಳಕ್ಕಾಗಿಲ್ಲ, ಈಗ ನೀನ್ ಬೇರೆ ಬಂದು ಒಕ್ಕರ್ಸ್ಕೊಂಡಿದ್ಯಾ? ಸರ್ ನಾನೇನು ಸರ್ ಮಾಡಿದೆ? ನನಗೆ ಬಿಟ್ಬಿಡಿ ಸರ್, ನನ್ನ ತಂಟೆಗೆ ಬರಬೇಡಿ ಸರ್. ನಾನು ಏನು ನಿನ್ ತಂಟೆಗೆ ಬರ್ಬಾರ್ದಾ? ಏನ್ ಮಾಡ್ಬಿಡ್ತೀಯಾ? ತಂಟೆಗೆ ಬರ್ತೀನಿ, ಏನ್ ಮಾಡ್ಬಿಡ್ತೀಯಾ? ಏನೋ ಮಾಡ್ತೀಯಾ? ಎತ್ತೋ ಕೈ. ಅದೇನಿಲ್ಲಮ್ಮ. ನೀವು ಸುಮ್ಮನೆ ಇರಿ ಮಾವ. ಮಾವನ ಲೋ, ನಿಮ್ ತಂದೆ ಅಷ್ಟು ವಯಸ್ಸಾಗಿದೆ, ಅವ್ರ ಮೇಲೆ ಕೈ ಮಾಡ್ತಿದ್ಯಲ್ಲ, ಇದೇನಾ ನಿನ್ ಹೀರೋಯಿಸಮು? ಅವ್ರು ಯಾರು ಗೊತ್ತಾ? ಒಂದ್ ಕಾಲದಲ್ಲಿ ದೊಡ್ಡ ವಿಲನ್. ಯಾರು? ಈಗೇನೋ ಸುಮ್ಮನೆ ಇದಾರಷ್ಟೇ. ಹೋಗ್ಲಿ ಬಿಡು, ಕಾಲೇಜ್ ಫಸ್ಟ್ ಡೇ, ಸುಮ್ಮನೆ ಕಿರಿಕ್ ಮಾಡ್ಬೇಡ, ಹೋಗ್ತಾ ಇರು. ನೀವು ಬನ್ನಿ ಮಾವ. ಯಾರಮ್ಮ ನೀ? ಸಾರಿ ಸರ್, ಒಳಗಡೆ ಹೇಳಿದ್ದೆಲ್ಲ ನಿಮ್ಮನ್ನ ಬಚಾವ್ ಮಾಡಕ್ಕೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ನನ್ನಿಂದ? ಏನಮ್ಮ? ಬಾರಿ ಇಲ್ಲಿ. ಇವಳು ಕಾಲೇಜಲ್ಲಿ ಏನೋ ಅಡ್ವರ್ಟ್ ಮಾಡ್ಕೊಂಡಿದ್ದಾಳೆ, ಅವ್ರ ತಂದೆ ಬಂದಿಲ್ಲ. ದಯವಿಟ್ಟು ಇವತ್ತೊಂದಿನ ಅವ್ರ ತಂದೆ ಥರ ಆ್ಯಕ್ಟ್ ಮಾಡ್ತೀರಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಯ್ಯೋ ನಾನಾ? ಆಗಲ್ಲಮ್ಮ, ನಾನು ಈ ಕಾಲೇಜ್ ಸ್ಟೂಡೆಂಟು. ಹೌದಮ್ಮ, ಇವತ್ತೇ ಜಾಯ್ನ್ ಆದೆ. ಈ ಕಾಲೇಜಲ್ಲಿ ಡಿಬಾರ್ ಆದನಲ್ಲ ಕುಮಾರ, ಅವನ ತಂದೆಯಮ್ಮ ನಾನು. ದಯವಿಟ್ಟು ತಪ್ಪ ತಿಳ್ಕೊಬೇಡಿ. ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ. ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅವ್ರು ನನ್ನ ನಿಜವಾದ ಮಾವ ಕಣೆ. ಹಾಯ್ ಎವ್ರಿಬಡಿ, ನನ್ನ ಹೆಸರು ರಮೇಶ್ ಅಂತ. ನಿಮ್ಮ ಪರಿಚಯನ ನೀವೇ ಮಾಡ್ಕೊಳ್ಳಿ. ಕಮನ್, ಯು ಸ್ಟಾರ್ಟ್. ನನ್ನ ಹೆಸರು ಡಿಸೋಜಾ. ಹಾಂ. ನನ್ನ ಹೆಸರು ತೇಜಸ್ಸು. ನನ್ನ ಹೆಸರು ವಿಜಯ್. ನನ್ನ ಹೆಸರು ಕೀರ್ತಿ. ಯೋ ಸರ್ ನಮಸ್ಕಾರ ಸರ್. ತಮ್ಮ ಪರಿಚಯ? ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ಸರ್. ಹೇ, ಅಷ್ಟಕ್ಕೆ ಮುಗಿಸ್ಬಿಟ್ರೆ ಹೇಗೆ? ಇರಿ. ಹಾಂ, ನಿಮ್ಮ ಹೆಸರು ಶಿವಕುಮಾರ್ ಅಂತ ಎಲ್ರಿಗೂ ಗೊತ್ತಾಯ್ತು. ವಯಸ್ಸು ಗೊತ್ತಾಗ್ಲಿಲ್ವೇ? ಸರ್ 54 ಸರ್. 54. ಈ ವಯಸ್ಸಲ್ಲಿ ಮನೆಯಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ಬೇಕ್ರಿ, ಕಾಲೇಜಿಗೆ ಬಂದು ಓದೋದಲ್ಲ. ಓಕೆ, ನಮ್ಮ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಏನು ಹಠ? ಕಮಾನ್ ಸ್ಪೀಕ್. ಸರ್ ನನ್ನ ಮಗ ಕುಮಾರ್. ಹೌದು ಸರ್. ನಾವೇ ಕಾಲೇಜಿಂದ ಡಿಬಾರ್ ಮಾಡಿರೋ ಸ್ಟೂಡೆಂಟ್. ಐ ಥಿಂಕ್ ಎಲ್ರಿಗೂ ಗೊತ್ತು ಅನ್ಸುತ್ತೆ ಕುಮಾರ್. ಕರೆಕ್ಟ್? ಸಿ ಹೌ ಫೇಮಸ್ ಈಸ್. ಇಡೀ ಕಾಲೇಜ್ಗೆ ಕಳಂಕ ತಂದಿಟ್ಟಿದ್ದಾನೆ. ನೀವು ಬಂದು ಅದು ಇನ್ನೂ ಜಾಸ್ತಿ ಮಾಡಬೇಕು ಅಂತಿದ್ದೀರಾ? ಸರ್, ವಿದ್ಯೆ ಹೇಳ್ಕೊಡೋ ಗುರುಗಳನ್ನ ದೇವರು ಅನ್ನೋದು ನಮ್ಮ ಸಂಸ್ಕೃತಿ. ದೇವರ ಆಶೀರ್ವಾದ ಇರುತ್ತೆ. ಅಮ್ಮ, ಬೈಕ್ ಎಲ್ಲಮ್ಮ? ಈಗ ಕಾಲೇಜ್ ಯಾರು ಹೋಗ್ತಿರೋದು? ಅಪ್ಪ. ಕಾಲೇಜ್ಗೆ ಹೋಗಕ್ಕೆ ಲೇಟ್ ಆಗತ್ತೆ ಅಂತ ತಾನೇ ನಾವು ಬೈಕ್ ತಗೊಂಡಿದ್ದು. ಇವಾಗೇನು, ಅಪ್ಪ ಬೈಕ್ ತೊಗೊಂಡು ಹೋಗಿದ್ದಾರೆ, ನೀನು ಲೂನಾ ತೊಗೊಂಡು ಹೋಗು ಅಂತ ಹೇಳ್ತಿದ್ಯಾ, ಅಷ್ಟೇ ಅಲ್ವಾ? ಅರ್ಥ ಆಯ್ತು ತಾನೇ. ನಿಮ್ಮ ಅಪ್ಪನ ಜವಾಬ್ದಾರಿ ತಗೊಂಡ್ಮೇಲೆ ನಿಮ್ಮ ಅಪ್ಪನ ಲೂನಾನು ನಿಂದೆ ತಗೊಂಡು ಮಗ ಅಲ್ಲಿ ನೋಡು ಗುಬ್ಬಚ್ಚಿ. ಏನ ಗುಬ್ಬಚ್ಚಿ ಬುಟ್ಟಿನ ಜೊತೆ ಬೇಜಾರು ಓಡಾಡ್ತಾಳೆ. ಬಂದೆ. ಎಗರಾಡ್ತಾ ಇದ್ದೆ. ನಿಂಗೆ ಗೊತ್ತಾಗಲ್ಲ ಮಾಮ್ಸ್, ಇವತ್ತೇ ಅವ್ರಿಗೆ ಆನ್ಸರ್ ಮಾಡಲಿಲ್ಲ ಅಂದ್ರೆ ನಾಳೆ ಬಾಯಿಗೆ ಬಂದಾಗ ಮಾತಾಡ್ಕೋತಾರೆ. ಬಿಡು, ನಾನು ನೋಡಕ್ಕೆ ಬುಡ್ಡ ತರಾನೇ ಇದ್ದೀನಿ. ಇವತ್ತೇ ಲಾಸ್ಟ್. ಇನ್ಮೇಲೆ ಕಾಲೇಜಲ್ಲಿ ಯಾರು ನಾ ಬುಡ್ಡ ಅಂತ ಕರಿಬಾರ್ದು. ಹಂಗ್ ಮಾಡ್ತೀನಿ ನಾನು. ಏನ್ ಮಾಡ್ತೀಯಾ? ನನ್ ಮೇಲೆ ನಂಬಿಕೆ ಇದೆ ತಾನೆ ನಿನ್ಗೆ? ಎತ್ತು ಗಾಡಿ. ಯಾರು?
ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ ಹೆಂಗೆ ಸ್ಟೈಲ್ ಏನ್ರಿ ಇದು ನಿಮ್ಮ ಅವತಾರ ಆ? ಮೀಸೆ ಏನ್ರಿ ನಾನೇನು ಮಾಡೋದು ಗಿರಿಜಾ, ಕಾಲೇಜಲ್ಲಿ ಹುಡುಗರು ರೇಗಿಸ್ತಾ ಇದ್ರು, ಅದಕ್ಕೆ ಕೀರ್ತಿ ನನ್ನನ್ನು ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಈಗ ರೆಡಿ ಮಾಡಿದ್ದಾಳೆ. ಯಾವಾಗಲೂ ನೀನೇ ತಾನೇ ಹೇಳ್ತೀಯಾ ಕಾಲೇಜ್ಗೆ ಸ್ಮಾರ್ಟ್ ಆಗಿ ಹೀರೋ ಥರ ಹೋಗಬೇಕು ಅಂತ. ಯಾಕೆ ಚೆನ್ನಾಗಿಲ್ವಾ? ನಿಮ್ಗೇನಾಗಿದೆ? ಹ್ಮ್. ರಾಜ್ಕುಮಾರ್ ತರ ಕಾಣ್ತಾ ಇದ್ದೀರಾ ನನ್ನ ಕಣ್ಣಿಗೆ. 20 ವರ್ಷ ಚಿಕ್ಕವ್ರ ತರ ನನ್ನ ಕಣ್ಣೇ ಬೀಳುತ್ತೆ ನೀವು. ಅವನಲ್ಲಿ ಕುಮಾರ ಬಂದ್ ವಿಷಯ. ಅಣ್ಣ ಮನೇಲೆಲ್ಲ ಚೆನ್ನಾಗವ್ರ? ಅಕ್ಕ ಪ್ರೆಗ್ನೆಂಟ್ ಅಂತೆ, ನಿಮ್ಮ ಆಫೀಸ್ ಬಾಯ್ ಹೇಳ್ತಿದ್ದ. ಹೇಯ್, ನಿನ್ನ ಅಕ್ಕನ್ ನಾ ನೋಡ್ಕೋತೀನಿ. ಬಂದ್ ವಿಷಯ ಏನ್ ಹೇಳು. ಇವ್ ನನ್ನ ಫ್ರೆಂಡು ಕುಮಾರ ಅಂತ ಸರ್. ಇವನಿಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು. ಸರಿ, ಡಾಕ್ಯುಮೆಂಟ್ಸು? ಸರ್, ರೇಷನ್ ಕಾರ್ಡು, DL, ವೋಟರ್ ID, ಚೆಕ್ ಬುಕ್ ಇವೆಲ್ಲ. ಅದಕ್ಕೆಲ್ಲ ಒಂದ್ ಜಾಗ ಹೇಳ್ತೀನಿ, ಅಲ್ಲಿಕ್ಕೋ. ನಾನು ಹೇಳಿಲ್ವಾ ಅಣ್ಣ ಒಂದ್ ಒಳ್ಳೆ ಜಾಗ ತೋರಿಸ್ತಾರೆ ಅಂತ. ಸಿದ್ದೆ, ನಾನು ಹಿಂಗೆ ಎಲ್ರು ಗೋಲ್ಡಿನ ಖಾತೆ ಕೇಳಿ ಸಾಲ ಕೊಟ್ಟು ಗೋಲ್ಡ್ ಹೋಗಿ ಉಮಾ ಗೋಲ್ಡ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಬಡ್ಡಿ ಸರಿಯಾಗಿ ಕಟ್ಲಿಲ್ಲ ಅಂದ್ರೆ ಗೊತ್ತಲ್ಲ. ಹೇಯ್, ಇವ್ರಿಗೆ ಕಾಸು ಕೊಟ್ಟು ಕಳ್ಸ. ಹೇಳಪ್ಪ. ಹಲೋ ಕುಮಾರ, ಎಕ್ಸಾಮ್ ಬರೀಬೇಕು, ಆದರೆ ಆಚೆ ಇದ್ದೀನಿ. ಯಾಕೆ? ಎಕ್ಸಾಮ್ ಬರೀಬೇಕಂದ್ರೆ ನೀನು ಫೀಸ್ ಕಟ್ಟಬೇಕಲ್ವಾ? ಯೋ, ಲಾಸ್ಟ್ ಮೂಮೆಂಟಲ್ಲಿ ಇವಾಗ ಹೇಳಿದ್ರೆ ಫಸ್ಟ್ ಹೇಳ್ಬೇಕು ತಾನೆ ನೀನು. ಹಲೋ 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 ಡೋಡ್, ನಮಗೂ 108 ಟೆನ್ಷನ್ ಇರುತ್ತೆ. ಓದೋದ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ನೀನು ಓದೋವಾಗ ಕರೆಕ್ಟ್ ಟೈಮ್ಗೆ ನಾನು ಫೀಸ್ ಕಟ್ತಿರ್ಲಿಲ್ವಾ? ಅದು ಜವಾಬ್ದಾರಿ ಅಂದರೆ ನೀನು ಹಂಗೆ ನೋಡ್ಕೋಬೇಕು. ಈಗೇನು ನೀನು ಬಂದು ಫೀಸ್ ಕಟ್ಟರೆ ಎಕ್ಸಾಮ್ ಬರಿತೀನಿ, ಇಲ್ಲ 10:30 ಶೋಗೆ ಒಳ್ಳೆ ಸಿನಿಮಾಗೆ ಹೋಗ್ತೀನಿ. ಬರ್ತೀನಿ ಇರು. ಆಯ್ತು. ನನ್ನ ಮಗನೇ. ಏನಿಲ್ಲ, ಪ್ರಿನ್ಸಿಪಲ್ ನೋಡ್ಬೇಕಾಯ್ತು. ಟಮಾಟ ಮಾರೋರ್ನೆಲ್ಲ ನಾನು ಹಳೆ ಸ್ಟೂಡೆಂಟ್ ಕುಮಾರ, ಗೊತ್ತಾಗ್ಲಿವ ನಿಂಗೆ? ಪ್ರಿನ್ಸಿಪಲ್ ಫೋನ್ ಮಾಡಿದ್ದೆ, ಬರಲಾ? ಹೋಗಪ್ಪ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐಸೆ, ನೀನು ಲೈಫಲ್ಲಿ ಬೆಳೆಯಲ್ಲ ಅಂತ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ ಟೊಮೆಟೊನಾದ್ರೂ ಬೆಳೆಸಿದ್ಯಲ್ಲ. ವೆರಿ ಗುಡ್, ವೆರಿ ಗುಡ್. ಇದು ನಾನೇ ಬೆಳೆದಿದ್ದೆ ಸರ್, ಗುರು ಕಾಣಿಕೆ ಅಂತ ತಂದಿದ್ದೀನಿ. ಇವಾಗ ಒಳ್ಳೆ ರೇಟ್ ಇದೆ ಸರ್ ಟೊಮೆಟೊಗೆ. ಗೊತ್ತು ಕಣಯ್ಯ, ಅದಕ್ಕೆ ನಾನು ಮನೆಗೆ ಟೊಮೆಟೊ ತರೋದೇ ಇಲ್ಲ. ಆದ್ರೆ ಒಳ್ಳೆ ಲಾಭ ಮಾಡ್ತೀನಿ ನೀನು. ಸರ್ ಅದೇ ನಮ್ಮ ತಂದೆ ವಯಸ್ಸಲ್ಲಿ ದೊಡ್ಡವ್ರ ಕಣಯ್ಯ, ಒಳ್ಳೆ ಮಕ್ಕಳಾಡ್ದಂಗೆ ಆಡ್ತಾರಲ್ಲಯ್ಯ. ವೆರಿ ಪ್ಯಾಥೆಟಿಕ್ ಐಸೆ. ಬಟ್ ಐ ಹ್ಯಾವ್ ಟು ಸೇ ಒನ್ ಥಿಂಗ್ ಅಬೌಟ್ ಯುವರ್ ಫಾದರ್. ಹಿ ಈಸ್ ವೆರಿ ಎನರ್ಜೆಟಿಕ್. ಸರ್ ಅದೇ ನಮ್ಮ ತಂದೆನ ಎಕ್ಸಾಮ್ ಕೂಡ್ಸಿಲ್ಲ ಅಂತ ಹೇಳಿದ್ರು. ಕೂಡ್ಸಿಲ್ವಾ? ಯಾಕೆ? ಪುಟ್ರಾಜು ಸರ್, ಪುಟ್ರಾಜು, ಆ ಶಿವಕುಮಾರ್ನ ಯಾಕೆ ಎಕ್ಸಾಮ್ ಕೊಡ್ಸಿಲ್ಲ? ಅವ್ರ ಫೀಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಸರ್. ಸರಿ ಹೋಗು. ನೀನು ಯಾಕೆ ಟೊಮೆಟೊ ತಿನ್ನಿಸಿ ಅಂತ ನನಗೆ ಈಗ ಗೊತ್ತಾಯ್ತು. ನೀನು ಟೊಮೆಟೊ ಬೇಡ, ತಗೊಂಡೋಗು. ಸರ್ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ತಂದೆನ ಎಕ್ಸಾಮಿಗೆ ಕೂಡಿಸಿ ಸರ್. ಅವ್ರ ಕನಸನ್ನ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಸರ್, ಈ ಟೊಮೆಟೊ ಹಾಕಿದ್ರೆ ಇನ್ನೊಂದು 2 ದಿನದಿಂದ ದುಡ್ಡು ಕೊಡ್ತಾರೆ ಸರ್. ಸರ್, ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ನಿಮ್ಮ ಮನೆಗೆ ಒಂದು 5 ಮೂಟೆ ಟೊಮೆಟೊ ತಂದು ಕೊಡ್ತೀನಿ ಸರ್. ಓ, ನೀನು ಹೇಳೋದು ನೋಡಿದ್ರೆ ನಾನು ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಮಾರ್ಕೆಟಲ್ಲಿ ಟೊಮೆಟೊ ಮಾಡ್ತಾ ಕೂತ್ಕೋಬೇಕು. ತಗೊಂಡೋಗಪ್ಪ ನೀನು. ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ನನ್ನ ಕಾಲೇ ಬೀಳ್ತೀನಿ ಸರ್. ಕಾಲು ಬಿಡಪ್ಪ ಕಾಲು. ಏನಿದು ಕುಮಾರ, ಹೇಗಿದ್ದವನು ಹೇಗಾಗ್ಬಿಟ್ಟೆ? ಎಲ್ಲ ಟೈಮ್ ಆಯ್ತು. ಇದನ್ನು ಮಾರಿ ದುಡ್ಡಲ್ಲಿ ಫೀಸ್ ಕಟ್ಟೋಕು, ಆಯ್ತಾ? ಸರಿ ಸರಿ ಸರ್. ಪುಟ್ರಾಜು ಸರ್. ಆ ಶಿವಕುಮಾರ್ನ ಎಕ್ಸಾಮ್ ಕೊಡ್ಸಯ್ಯ. ಸರಿ ಸರ್. ಸರ್ ತುಂಬ ಥ್ಯಾಂಕ್ಸ್ ಸರ್. ಇರ್ಲಿ ಬಿಡಪ್ಪ. ಬನ್ನಿ ಎಲ್ಲರೂ ಸೆಲ್ಫಿ ತಗೊಳ್ಳೋಣ. ಹಾಯ್. ಐ ನಡ್ರಿ. ನಡಿ ಹಳಗೊಳ. ಬಾಯ್ ಸುಷ್ಮಾ, ವಿಲ್ ಮೀಟ್ ಟುಮಾರೋ. ಹಾಂ, ಸಾಕು. ಹಾಂ, ಒಳಗೆಲ್ಲ ಮಾತಾಡಿದ್ದೀನಿ. ಹೋಗಿ ಎಕ್ಸಾಮ್ ಬರಿ. ಕುಮಾರ್, ನೀನು ಒಳಗಡೆ ಹೋಗಿ ಅವನ ಕಾಲಿಟ್ಕೊಂಡಿದ್ದು, ಹತ್ತಿದ್ದು, ಓವರಾಗಿ ಡ್ರಾಮಾ ಮಾಡಿದ್ದು ಎಲ್ಲ ಕಿಟಕಿಯಿಂದ ನೋಡಿದ್ದೀನಿ. ತುಂಬ ಫೀಲ್ ಮಾಡಬೇಡ. ಹಾಂ, ಗದ್ದೆಯಲ್ಲಿ ಏನಾದರೂ ಕೆಲಸ ಇದ್ರೆ ನೋಡ್ಕೋ ಹೋಗು. ರೈಟ್? ನನಗೆ ಟೈಮ್ ಆಗ್ತಾ ಇದೆ, ಎಕ್ಸಾಮ್ ಬರಿಬೇಕಲ್ವಾ? ಕರೆಕ್ಟಾಗಿ ಎಕ್ಸಾಮ್ ಬರಿ, ಆಯ್ತಾ? ನೀನು ಕರೆಕ್ಟಾಗಿ ಟೈಮ್ಗೆ ಫೀಸ್ ಕಟ್ಟು, ಆಯ್ತಾ? ಕಟ್ಟೋಣ. ಬಾಯ್. ನಡಿ. ನಾವು ಈ ಶೋಕಿ ಮಾಡೋ ಪರಿಸ್ಥಿತಿಗೆ ಬಂದಿದ್ದು. ರಿಸಲ್ಟ್ ಬರಲಿ. ಮಾಮ್ಸ್
ಮಾಮ್ಸ್ ಯಾರು ಮಾಮ್ಸ್ ಯಾರು? ಮಿಸ್ ಗಿರಿಜಾ. ನಿಮ್ ಬಗ್ಗೆ ಸುಮಾರು ಹೇಳಿದ್ದಾರೆ ಮಾಮ್ಸು. ಗಿರಿಜಾ ಹಾಗೆ, ಗಿರಿಜಾ ಹೀಗೆ ಅಂತ. ಹಾಗೆ ಇದ್ದೀರಾ ನೀವು. ಕೀರ್ತಿನಾ? ಓಹ್, ಬಾ 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 ಒಳಗೆ. ಅದೇ ನಿನ್ ಮಾಂಸು ನಿನ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ ನಮ್ಮ ಯಜಮಾನ್ರನ್ನ? ಇದಿನ್ನೂ ಬಿಗಿನಿಂಗು, ಇನ್ನು ಸುಮಾರು ನೋಡೋದಿದೆ. ಬೈ ದ ವೇ, ಹುಷಾರು, ನಮ್ಮ ಕಾಲೇಜ್ ಲೇಡಿ ಲೆಕ್ಚರರ್ಸ್ ಎಲ್ಲ ನಿಮ್ಮ ಗಂಡನ ಮೇಲೆ ಸಿಕ್ಕಾಪಟ್ಟೆ ಕಣ್ಣಿಟ್ಟಿದ್ದಾರೆ. ಅವ್ರ ವಾಯ್ಸು, ಅವ್ರ ಹೈಟು ಗುರ್ರಾಯಿಸ್ತಾನೆ ಇರ್ತಾರೆ. ಆಲ್ ದಿ ಬೆಸ್ಟ್. ಹಾಯ್ ಕೀರ್ತಿ. ಹಾ, ಏನ್ ಕೀರ್ತಿ, ಯಾವಾಗ ಬಂದೆ? ಈಗಷ್ಟೇ. ಏನ್ರಿ ನಿಮ್ದು ಕಾಲೇಜಲ್ಲಿ? ಹಾ, ನಂದೇನು? ಇರ್ಲಿ ಇರ್ಲಿ ಇರ್ಲಿ, ಅವಳು ಹೋದ್ಮೇಲೆ ವಿಚಾರಿಸ್ಕೊತೀನಿ. ಏನಿದೆ ರೋಸು? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ. ನನಗ? ನನ್ನ ಬಾಯ್ ಫ್ರೆಂಡ್ಗೆ. ಓ, ಹೌದು, ಈ ಮನೇಲಿ ಇಲ್ಲೇ ನಿಲ್ಸಿ ಮಾತಾಡ್ತೀರಾ ಅಥವಾ ಏನಾದ್ರೂ ಇದೆಯಾ? ಐ ಆಮ್ ಸಾರಿ. ಗಿರ್ಜಾ, ಕೇಶಿಬಾ ಸೂಪರ್. ಥ್ಯಾಂಕ್ ಯು. ಒಬ್ಬಟ್ಟು ಇನ್ನೂ ಚೆನ್ನಾಗಿ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ಬಾ. ಮಧ್ಯಾಹ್ನ ಏನು ಅಡಿಗೆ ಮಾಡ್ತೀಯಾ? ಬೀನ್ಸು, ಬೇಳೆ ಹುಳಿ. ಬೇರೆ ಏನಾದ್ರು ಮಾಡ್ಲಾ? ಬೇಡ. ಏ ಕುಮಾರ್, ಬರಲಿ. ಏನಪ್ಪ? ನನ್ನ ಫ್ರೆಂಡ್ ಕೀರ್ತಿ, ನನ್ನ ಮಗ ಕುಮಾರ್. ಹಾಯ್. ಹಾಯ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓ ಕುಮಾರ್. ಥ್ಯಾಂಕ್ ಯು ವೆರಿ ಮಚ್. ಈ ಟೈಮಲ್ಲಿ ಇದೆಲ್ಲ ಬೇಕಾಗಿತ್ತಾ? ಏನಪ್ಪ? ಏನಕ್ಕೆ ಕೇಸರಿ ಬಾತೆಲ್ಲ ಮಾಡಿಕೊಂಡು? ಇವತ್ತೇನು ಹಬ್ಬ ಏನಮ್ಮ? ನನ್ನ ಪರಿಸ್ಥಿತಿ ಗೊತ್ತಲ್ವಾ? ಸರಿ ಆಯ್ತೇನೋ ಮಾಡ್ಕೊಳ್ಳಿ. ಸರಿ ಗಿರ್ಜಾ, ಬರ್ತೀನಿ. ಗಾಡಿ ಬೇರೆ ತಂದಿಲ್ಲ, ಲೇಟ್ ಆಗುತ್ತೆ. ಯಾಕೆ ಹೋಗ್ತೀಯಾ? ಊಟ ಮಾಡ್ಕೊಂಡು ಹೋಗು. ಇಲ್ಲ ಇಲ್ಲ, ಟೈಮ್ ಆಯ್ತು, ಪರವಾಗಿಲ್ಲ. ಏ ಕುಮಾರ್, ಹಾ, ಮಳೆ ಬರಂಗಿದೆ, ಸ್ವಲ್ಪ ಡ್ರಾಪ್ ಮಾಡು. ಈ ಲೂನಲ್ಲಿ ಆಗಲ್ಲ. ಏಯ್, ನನ್ನ ಗಾಡಿ ತಗೊಂಡು ಹೋಗೋ. ಹಾಂ ಆಯ್ತು. ಹಾ, ಹೋಗಮ್ಮ, ಅವ್ನು ಬರ್ತೀನಿ. ಡ್ರಾಪ್ ಮಾಡ್ತಾನೆ. ಬಾಯ್. ಬಾಯ್ ಬಾಯ್. ಏನ್ ಮಾಮ್ಸ್, ಎಕ್ಸಾಮ್ ಟೆನ್ಷನಾ? ಭಯ ಆಗ್ತಾ ಇದೆ. ಯಾಕೆ ಭಯ ಪಟ್ಕೋತ್ಯಾ? ಫೇಸ್ಬುಕ್ ಲೈವ್ ಹೋಗೋಣ. ಅಂದ್ರೆ? ಹಾಯ್ ಹೇಳಿ. ಹಾಯ್, ಎಲ್ರೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್. ಇವಳು ನನಗೆ ತುಂಬ ಕ್ಲೋಸ್ ಫ್ರೆಂಡು ಕೀರ್ತಿ. ಇವಳು ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇವಳು ಮಾತ್ರ ಅಲ್ಲ, ಇಲ್ಲಿರೋ ಎಲ್ಲರೂ, ಈ ಕಾಲೇಜ್ ಸ್ಟಾಫು, ಟೀಚರ್ಸು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗಿಂತ ಮೇಲಾಗಿ ನನ್ನ ಹೆಂಡತಿ, ನನ್ನ ಮಗ, ನಮ್ಮ ಏರಿಯಾದವರು ಎಲ್ಲರೂ ಸಪೋರ್ಟ್ ಇದೆ. ಬಟ್ ಏನು ಸ್ವಲ್ಪ ಎಕ್ಸಾಮ್ ಟೆನ್ಷನು. ಯಾಕೆ ಅಂದರೆ ನನಗೆ 54 ವಯಸ್ಸಾಗಿದೆ. ಓದಿರೋದು ನೆನಪಿರ್ತಾ ಇಲ್ಲ, ಅದಕ್ಕೆ ತುಂಬ ಟೆನ್ಷನು. ಬಟ್ ನಿಮ್ಮೆಲ್ಲರೂ ಆಶೀರ್ವಾದ ಇದ್ದರೆ ಪಾಸ್ ಆಗ್ತೀನಿ ಅಂತ ನಂಬಿಕೆ ಇದೆ. ಸೊ ನೀವೆಲ್ಲರೂ ದಯವಿಟ್ಟು ನನ್ನನ್ನು ಆಶೀರ್ವಾದ ಮಾಡಿ.